ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಲಾಗಿದೆಯಂತೆ. ಕಾರ್ಯಾಚರಣೆ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆಯಾಗಿದೆ. ಬೆಳಗ್ಗೆಯಿಂದ ನಡೀತಾ ಇದೆ ನಿರಂತರ ಕಾರ್ಯಾಚರಣೆ. ಕಾಶ್ಮೀರದ ಬಂಡಿಪೋರ್ನಲ್ಲಿ ಸೇನೆ ನಡೆಸಿದೆ ಅತಿ ದೊಡ್ಡ ಭೇಟಿ. ಒಂದೊಂದೇ ಹೆಜ್ಜೆ ಹೋಗ್ತಾ ಇದೆ ಭಾರತೀಯ ಸೇನೆ. ಸೊ ಈ ಕಾರ್ಯಾಚರಣೆಯಲ್ಲಿ ಈ ಗುಂಡಿನ ಚಕಮಕಿ ನಡೆಯುವ ಸಂದರ್ಭದಲ್ಲಿ ಇಬ್ರು ಪೊಲೀಸರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಯಾಕಂದ್ರೆ ರಾತ್ರಿಯಿಂದಲೂ ನಾವು ನೋಡ್ತಾ ಇದ್ದೀವಿ. ಅವರ ಅಡಗುತಾಣಗಳ ಮೇಲೆ ಉಡೀಸ್ ಮಾಡ್ತಿದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ, ದಾಳಿ ನಡೆಸ್ತಾ ಇದ್ದಾರೆ. ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಮಾಡಿದೆ ಭಾರತೀಯ ಸೇನೆ. ಕಾರ್ಯಾಚರಣೆಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯವಾಗಿದೆ. ಕಾಶ್ಮೀರದ ಬಂಡಿಪೋರಾದಲ್ಲಿ ಸೇನೆ ಅತಿದೊಡ್ಡ ಭೇಟಿಯನ್ನ ನಡೆಸಿದ್ದು ಲಷ್ಕರ್ ಇ ತೊಯ್ಬಾದ ಕಮಾಂಡರ್ ಬಲಿಯಾಗಿದ್ದಾರೆ. ಸೇನೆಗೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ಸೇನೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ರೇಣುಕಾ, ಮಾತನಾಡಿಸ್ತೀನಿ. ರೇಣುಕಾ, ನೆನ್ನೆ ರಾತ್ರಿಯಿಂದಲೂ ಕೂಡ ನಿರಂತರ ಕಾರ್ಯಾಚರಣೆ ಮಾಡ್ತಾ ಉಗ್ರರ ಅಡಗುತಾಣಗಳೇನಿದೆ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು. ಮೊನ್ನೆ ನಡೆದಂತಹ ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾದ ಆಸಿಫ್ ಮನೆ ಮೇಲೂ ಕೂಡ ದಾಳಿ ನಡೆಸಿದ್ರು. ಇದೀಗ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಕೂಡ ಆಗಿದೆ. ಇದು ಮೊದಲನೇ ಸ್ಟೆಪ್ ಗೆಲುವಿಂದು ಅಂತ ಹೇಳ್ಬೋದು ರೇಣುಕಾ. ಖಂಡಿತವಾಗ್ಲೂ ಪವಿತ್ರ, ಏನು ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು ಭಾರತೀಯ ಸೇನೆಗೆ. ದಾಳಿ ಮಾಡಿದಂತಹ ಯಾರೊಬ್ಬ ಭಯೋತ್ಪಾದಕರನ್ನು ಕೂಡ ಉಳಿಸಬಾರ್ದು, ಮತ್ತೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಕೂಡ ಆಗ್ಲೇಬೇಕು. ಅದನ್ನ ಕೆಲವೇ ದಿನಗಳಲ್ಲೂ ಕೂಡ ನಾವು ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಹೇಳಿರುವಂತದ್ದು. ಅದಕ್ಕೆ ಪೂರಕವಾಗಿ ಸದ್ಯ ಇದೀಗ ಒಬ್ಬ ಉಗ್ರರನ್ನು ಕೂಡ ಸದೆ ಬಡಿದಿರುವಂತದ್ದು. ಎಲ್ಲ ಒಂದ್ ಕಡೆ ಭಾರತೀಯ ಸೇನೆಗೆ ಒಂದು ಹಂತದ ಜಯ ಸಿಕ್ಕಷ್ಟೇ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನು ಯಾರೆಲ್ಲ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದು ಅವ್ರಿಗೆಲ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು. ಜೊತೆಗೆ ಈ ಒಂದು ಉಗ್ರರ ತಾಣ ಭಾರತದಲ್ಲಿ ಯಾರೆಲ್ಲ ನಿಲ್ಸಿದ್ದಾರೆ ಅದನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯ ಈ ಒಂದು ರೀತಿಯ ಕಾರ್ಯಾಚರಣೆಯನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲೂ ಕೂಡ ಮತ್ತೊಮ್ಮೆ ಭಾರತದಲ್ಲಿ ಅಂದ್ರೆ ಪ್ರಮುಖವಾಗಿ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ದಾಳಿ ಮಾಡಿರುವಂತಹ ಉಗ್ರರಿಗೆ ಯಾವ ರೀತಿಯಾಗಿ ತಕ್ಕ ಶಾಸ್ತ್ರೆಯನ್ನು ಮಾಡಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ನುಸುಳಬೇಕು ಅಂದ್ರೂ ಕೂಡ ಒಂದು ನಿಮಿಷ ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಕೂಡ ಹೆಜ್ಜೆ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸದ್ಯ ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ಪವಿತ್ರ, ಒಟ್ಟಾರೆ ಬಂಡಿಪೋರ್ನಲ್ಲಿ ಸೇನೆ ಅತಿ ದೊಡ್ಡ ಭೇಟಿಯನ್ನ ಮಾಡಿದ್ದು ಇದೀಗ ಲಷ್ಕರ್ ಎ ತೊಯ್ಬಾದ ಕಮಾಂಡರ್ ಹತ್ಯೆ ಕೂಡ ಆಗಿದೆ. ಇನ್ನು ಭಾರತೀಯ ಸೇನೆಯ 3 ಹಂತದ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದೆ. ನೋಡಿ, 30 ಜನರ ದಾರುಣವಾಗಿ ಕೊಲೆ ಮಾಡಿದ್ರು. ಏನೂ ಅರಿಯದ ಮುಗ್ಧ ಜನರೇ ಅಲ್ಲಿ ಬಲಿಯಾಗಿದ್ದು. ಅವ್ರು ಯಾವ ಸಂಘಟನೆಯಲ್ಲೂ ಇದ್ದವರಲ್ಲ, ಅವ್ರ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೋದವರು. ಅದರಲ್ಲೂ ಕೂಡ ನಾವು ಬೇರೆ ದೇಶಗಳಿಗೆ ಹೋಗೋದು ಬದಲು ನಮ್ಮ ದೇಶದಲ್ಲೇ ಇರೋ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಕಾಶ್ಮೀರಕ್ಕೆ ಹೋಗಬೇಕು, ಪಹಲ್ಗಾಮ್ಗೆ ಹೋಗಬೇಕು ಅಂತ. ಬಟ್ ಅವ್ರು ಯಾರೂ ಅಂದ್ಕೊಂಡಿರಲಿಲ್ಲ ಈ ರೀತಿ ನಮ್ಮ ಮೇಲೆ ರಕ್ತದ ಉಕುಳಿ ಆಗತ್ತೆ. ನಾವು ಜೊತೆಲಿ ಹೋದವರು ಸಪರೇಟ್ ಆಗಿ ಬರಬೇಕಾಗತ್ತೆ, ಖುಷಿಯಾಗಿ ಹೋದವರು ಹೆಣವಾಗಿ ಮರಳಬೇಕಾಗತ್ತೆ. ಇದ್ಯಾವುದು ಕೂಡ ಗೊತ್ತಿರಲಿಲ್ಲ. ಅರಿವೇ ಇಲ್ಲದ ಜನರ ಮೇಲೆ 30 ಜನರ ಮೇಲೆ ದಾರುಣವಾಗಿ ಹಲ್ಲೆಯನ್ನು ನಡೆಸಿ ಹತ್ಯೆ ಮಾಡಿ ಆ ಒಂದು ಪಹಲ್ಗಾಮ್ನೇ ನರಕ ಸದೃಶ್ಯವಾಗಿ ಮಾಡಿದ್ರು. ಈ ಎಲ್ಲ ಒಂದು ದೃಶ್ಯಗಳನ್ನ ನೋಡ್ತೀರಾ, ನಿಜಕ್ಕೂ ಕೂಡ ಮನ ಕಲ್ಕುತ್ತೆ. ನೆನೆ ಶಿವಮೊಗ್ಗದ ಮಂಜುನಾಥ್, ಭರತ್ ಅವ್ರ ಮಕ್ಕಳ ಒಂದು ಆಕ್ರಂದನ ಇದೆಲ್ಲೂ ಕೂಡ ನಿಜಕ್ಕೂ ಒಂದು ರೀತಿ ಮನ ಮುಟ್ತು ಅಂತಾನೆ ಹೇಳ್ಬೋದು. ಸೊ ಈಗ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಂದಾಗಿದ್ದು ಭಾರತೀಯ ಸೇನೆ 3 ಹಂತದ ಕಾರ್ಯಾಚರಣೆ ಮಾಡ್ತಾ ಇದೆ. ರಾತ್ರಿಯಿಂದ ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಆಸಿಫ್ ಮನೆ ಉಡೀಸಾಗಿದೆ. ಇದೀಗ ಲಷ್ಕರ್ ಇ ತೊಯ್ಬಾದ ಕಮಾಂಡರ್ ಹತ್ಯೆ ಕೂಡ ಆಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಮುಂದೆ ದೊಡ್ಡ ದೊಡ್ಡ ಕಾರ್ಯಾಚರಣೆಗಳ ಮುಖಾಂತರವಾಗಿ ಉಗ್ರರ ನೆಲೆಯನ್ನ ನೆಲಸಮ ಮಾಡುವುದೇ ಭಾರತದ ಒಂದು ದಿಟ್ಟ ಹೆಜ್ಜೆ ಅಂತ ಹೇಳ್ಬೋದು. ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಹೋರಾಟಗಳು ನಡೆಯುತ್ತೆ, ಉಗ್ರರ ಈ ಉಗ್ರತನಕ್ಕೆ ತಕ್ಕ ಒಂದು ಪ್ರತ್ಯುತ್ತರ ಹೇಗೆ ಕೊಡ್ತಾರೆ ಏನು ಅಂತ.